60,000 करोड़ का स्कैम है। 2G और T20 का क्या कनेक्शन है? कुछ आइडिया नहीं है तुझे किस गली में घुस रहा है। नेक्स्ट टाइम साला पत्थर नहीं गोली होएगा। ಫಿಲ್ಮಿ ರಣಾಕ್ಸ್ಗೆ ಸ್ವಾಗತ. ಅದೇ ರೀತಿ ಡಿಸ್ಪ್ಯಾಚ್ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಮನೋಜ್ ಬಾಜ್ಪೇಯಿ ಅವರ ZEE5 ಮೂಲಕ ಒಂದು ರಿಲೀಸ್ ಆಗಿದೆ ಅಂತ ಹೇಳೋದು. ಖಂಡಿತವಾಗಿ ಯಾರು ನೋಡ್ಕೊಂಡು ಬರಲಿಲ್ವ, ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ. ಅದೇ ರೀತಿಗೆ ನಿಮ್ಮ ಅನಿಸಿಕೆ ಮೂಲಕ ಒಂದು ಖಂಡಿತವಾಗಿಯೂ ಈ ಒಂದು ವಿಡಿಯೋದ ಮೂಲಕ ಎಂಡಿಂಗ್ ಮೂಲಕ ಒಂದು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮನೋಜ್ ಬಾಜ್ಪೇಯಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೆಚ್ಚಾಗಿ ಒಂದು ದೊಡ್ಡ ಮಟ್ಟಿನ ಒಂದು ಕಲಾ ನಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ರೋಲ್ ಕೊಟ್ಟರೂ ಕೂಡ ಅದಕ್ಕೆ ಜೀವ ತುಂಬಬಲ್ಲ ಅಂತ ಒಂದು ನಟರಲ್ಲಿ ಮನೋಜ್ ಬಾಜ್ಪೇಯಿ ಅವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಆ್ಯಕ್ಟಿಂಗ್ ಇರ್ಬೋದು. ಯಾಕೆಂದರೆ ಪರ್ಫೆಕ್ಟಾಗಿ ಒಂದು ಸೂಟ್ ವ್ಯಕ್ತಿ ಅಂತ ಹೇಳಿದ್ರೆ ಯಾವುದೇ ಒಂದು ರೋಲ್ ಕೊಟ್ಟರು ಅದಕ್ಕೊಂದು ನಟನೆಯನ್ನು ಮಾಡ್ಕೊಂಡು ಬರುವಂಥ ಒಂದು, ಯಾಕಂತೇಳಿದ್ರೆ ಯಾವುದೇ ಒಂದು ಓವರ್ ಆ್ಯಕ್ಟಿಂಗ್ ಇಲ್ಲದೆ ಒಂದು ದೊಡ್ಡ ಮಟ್ಟಿನ ನಟನೆ ಅಂತ ಸ್ವತಃ ಒಂದು ನಟನೆ ಅಂತ ಒಂದು ಪ್ರತಿಭಾನ್ವಿತ ಒಂದು ನಟರಲ್ಲಿ ಇಬ್ಬರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಯಾಕಂದರೆ ಹೆಚ್ಚಿನ ಮಟ್ಟಿನಲ್ಲಿ ಒಂದು ಬಾಲಿವುಡ್ನಲ್ಲಿ ಈಗ ಒಂದು ಫೇಮಸ್ ನಟರಲ್ಲಿ ಕೂಡ ಇವರು ಕೂಡ ಒಬ್ಬರು ಅಂತಲೇ ಹೇಳೋಕ್ಕೆ. ಯಾಕಂದರೆ ಅಂಥ ಒಂದು ನಟರು ಈಗ ಹೆಚ್ಚಾಗಿ ಕಾಣಿಸ್ಕೊಳ್ಳಿದ್ದಾರೆ ಅಂತಲೇ ಹೇಳೋದು. ಯಾಕಂದರೆ ಮಿರ್ಜಾಪುರ್ನಲ್ಲಿ ಇರ್ಬೋದು. ಯಾಕಂದರೆ ಮಿರ್ಜಾಪುರ್ನ ಮೂಲಕ ಒಂದು ದೊಡ್ಡ ಮಟ್ಟಿನ ಸ್ಟಾರ್ ನಟರು ಇರ್ಬೋದು. ಅದೇ ರೀತಿಯಲ್ಲಿ ಮುನ್ನಾಬಾಯ್ ಅಂತ ಒಂದು ರೋಲ್ ಮಾಡಿದವರು ಕೂಡ ಇರ್ಬೋದು. ಅದೇ ರೀತಿಯಲ್ಲಿ ಹೆಚ್ಚಾಗಿ ದೊಡ್ಡ ಮಟ್ಟಿನ ನಟರು ಕೂಡ ಇರ್ಬೋದು ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ಸ್ಪೆಷಲ್ ಆಗಿ ಒಂದು ಟ್ರೈಲರ್ನ ಬಗ್ಗೆ ಮಾತಾಡುವಂತ ಹೇಳಕ್ಕೆ. ಈ ಮೂವಿಯ ಒಂದು ಮೇಲ್ನೋಟಕ್ಕೆ ಸಂದೇಶ ನೋಡೋದಾದ್ರೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ. ದೊಡ್ಡ ಮಟ್ಟಿನ ಒಂದು ಸ್ಕ್ಯಾಮ್ ಮೂಲಕ ಈ ಮೂವಿಯ ಒಂದು ಸ್ಟೋರಿ ಮೇಲ್ನೋಟಕ್ಕೆ ಇರ್ಬೋದು ಅನ್ನೋ ಒಂದು ವಿಚಾರ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದರೆ ಆ ಒಂದು ಸ್ಕ್ಯಾಮ್ನ ಮೂಲಕ ಯಾಕಂದರೆ ಒಂದು ದೊಡ್ಡ ಒಂದು ಸ್ಟೋರಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದರೆ ಒಂದು ಪ್ರತಿಯೊಂದು ಸೀನ್ಗಳ ಮೂಲಕ ಒಂದು ಪ್ರತಿಯೊಂದು ಆ್ಯಂಗಲ್ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಅಟ್ರಾಕ್ಷನ್ಗೆ, ಯಾಕಂತೇಳಿದ್ರೆ ಸಿನಿಮಾ ಒಂದು ಸಿನಿಫ್ಯಾನ್ಸ್ ಅವ್ರಿಗೆ ಒಂದು ಅಟ್ರಾಕ್ಷನ್ ಆಗುವಂಥ ಮೂಲಕ ಒಂದು ಎಡಿಟಿಂಗ್ ಮೂಲಕ ಕೂಡ ಮಾಡಿದ್ದಾರೆ. ಒಂದು ಅಟ್ರಾಕ್ಷನ್ ಮೂಲಕ ಒಂದು ಸೀನ್ ಕೂಡ ಒಂದು ಅಟ್ರಾಕ್ಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ZEE5 ಮೂಲಕ ಈ ಮೂವಿಯ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿಯೂ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೆಚ್ಚಾಗಿ ಎಲ್ಲ ಮೂವಿಗಳಲ್ಲಿ ಕೂಡ ಒಂದು ಯಾವ ರೀತಿಯಲ್ಲಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಇರ್ಬೋದು, ಅದೇ ರೀತಿಗೆ ಸ್ಕ್ಯಾಮ್ ಇರ್ಬೋದು, ಅದೇ ರೀತಿಗೆ ಆನ್ಲೈನ್ ಫ್ರಾಡ್ ಇರ್ಬೋದು, ಯಾವ ರೀತಿಯೆಲ್ಲ ಈಗಿನ ಒಂದು ಜನ್ರೇಷನ್ ಯಾವ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾರೆ ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ದೃಶ್ಯಗಳನ್ನು ಕೂಡ ಈ ಮೂವಿಯಲ್ಲಿ ಕೂಡ ಒಂದು ತೋರಿಸಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವ ರೀತಿಯ ಒಂದು ಸ್ಟೋರಿ ಈ ಮೂವಿನಲ್ಲಿ ಬರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದೇ ರೀತಿಯಲ್ಲಿ ಈ ಮೂವಿಯ ಒಂದು ಟ್ರೈಲರ್ನ ಬಗ್ಗೆ ಮಾತಾಡೋದಾದರೆ, ಯಾಕೆಂತೇಳಿದ್ರೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಈ ಟ್ರೈಲರ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮನೋಜ್ ಬಾಜ್ಪೇಯಿ ಅವರಿಗೆ ಒಂದು ಸಲ್ಲಬೇಕಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಅವರ ಫ್ಯಾನ್ಸ್ ಬಳಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರ ಯಾವುದೇ ಒಂದು ನಟನೆಯ ಯಾವುದೇ ಒಂದು ರೋಲ್ ಕೊಟ್ಟರು, ಯಾಕಂತೇಳಿದ್ರೆ ಅವರ ಫ್ಯಾನ್ಸ್ ಬಳಗ ಅಷ್ಟರ ಮಟ್ಟಿಗೆ ಇವರಿಗೆ ಒಂದು ಹೋಪ್ಸ್ ಬೆಂಬಲ ಕೊಟ್ಕೊಂಡು ಬರ್ತಾ ಇದೆ ಅಂತಲೇ ಹೇಳೋದು. ಅದೇ ರೀತಿಯಲ್ಲಿ ಈ ಒಂದು ಟ್ರೈಲರ್ನ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ನೋಡೋದಾದರೆ ಒಂದು ದೊಡ್ಡ ಮಟ್ಟಿನ ಇವರಿಗೆ ಒಂದು ಪ್ರಶಂಸೆಯ ಸುರಿಮಲನೆ ಇದೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಮನೋಜ್ ಬಾಜ್ಪೇಯಿ ಅವರನ್ನು ಕೂಡ ಒಂದು ಫಾಲೋ ಮಾಡುವಂಥ ದೊಡ್ಡ ಮಟ್ಟಿನ ಒಂದು ವ್ಯಕ್ತಿಗಳು ಕೂಡ ಒಂದು ಫ್ಯಾನ್ಸ್ನವರಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಅವರ ನಟನೆ ಕೂಡ ಇರ್ಬೋದು, ಅದೇ ರೀತಿಯಾಗಿ ಒಂದು ಡೈಲಾಗ್ಸ್ ಇರ್ಬೋದು. ಯಾಕಂದರೆ ಹೆಚ್ಚಾಗಿ ಡೈಲಾಗ್ಸ್ ಕೂಡ ಅವರ ಒಂದು ನಮ್ಮ ಸಾಯಿ ಕುಮಾರ್ ಅವರು ಯಾವ ರೀತಿ ಒಂದು ಡೈಲಾಗ್ ಹೊಡಿತಿದ್ರು, ಯಾಕಂದರೆ ಆ ರೀತಿಯ ಒಂದು ಡೈಲಾಗನ್ನು ಓಪನ್ ಆಗಿ ಹೊಡಿತಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾನಾ ಪಾಟೇಕರ್ ಅವರು ಕೂಡ ಯಾವ ರೀತಿಯಲ್ಲಿ ಒಂದು ಡೈಲಾಗ್ ಹೊಡಿತಿದ್ರು ಅದೇ ರೀತಿಯಲ್ಲಿ ಕೂಡ ಇವರು ಕೂಡ ಒಂದು ಉತ್ತಮವಾದ ಡೈಲಾಗ್ ಕೂಡ ಒಂದು ಹೊಡಿತಾ ಇದ್ದರು ಅಂತಲೇ ಹೇಳಕ್ಕೆ. ಯಾಕಂದರೆ ಹೆಚ್ಚಾಗಿ ಇವರು ಒಂದು ಭೋಜ್ಪುರಿಯ ಒಂದು ನಟನೆಯಿಂದ ಮೇಲೆ ಬಂದವರು ಅಂತಲೇ ಕಾಣುತ್ತೆ. ಆದರೆ ಕೂಡ ಅಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಫೇಮಸ್ ಆಗಿರುವಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ನನ್ನ ಸ್ಪೆಷಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಮೋಸ್ಟ್ ಫೇವ್ರೇಟ್ ಮೂವಿ ಅಂತ ಹೇಳಿದ್ರೆ ಗ್ಯಾಂಗ್ಸ್ ಆಫ್ ವಾಸೇಪುರ್ ಮೂವಿ. ನಾನು ಫಸ್ಟ್ ಭಾಗ ಕೂಡ ನೋಡಿದ್ದೇನೆ, ಸೆಕೆಂಡ್ ಪಾರ್ಟ್ ಕೂಡ ನೋಡಿದ್ದೇನೆ. ಉತ್ತಮವಾದ ಒಂದು ಮೂವಿ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಯಾರು ನೋಡ್ಕೊಂಡು ಬರಲಿಲ್ಲ ಒಂದು ಸಲ ಮಿಸ್ ಮಾಡಿದೆ, ನೀವು ಒಂದು ಸಲ ನೋಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಈ ವಿಚಾರಕ್ಕೆ ಅದೇ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಮೂವಿ ಮೂಲಕ ಒಂದು ಬಂದಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಎಷ್ಟರ ಮಟ್ಟಿಗೆ ಪ್ರೇಕ್ಷಕರು ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಖಂಡಿತವಾಗಿಯೂ ಈ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಒಂದು ಟ್ರೈಲರ್ನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾರ್ಯಾರು ಟ್ರೈಲರ್ ನೋಡಲಿಲ್ವ ಖಂಡಿತವಾಗಿ ಒಂದು ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ. ಖಂಡಿತವಾಗಿ ಟ್ರೈಲರ್ ಒಂದು ಇಷ್ಟ ಆದರೆ ನಮ್ಮ ಚಾನಲ್ ಮೂಲಕ ಒಂದು ಕಮೆಂಟ್ಸ್, ಈ ವಿಡಿಯೋದ ಮೂಲಕ ಒಂದು ಕಮೆಂಟ್ಸ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ.
ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.